ತಾತ್ಕಾಲಿಕವಾಗಿ ಏನು ಸರ್ಕಾರದ ಮನೆ ಮಂಜೂರಾತಿ ಆಗುವವರೆಗೂ ತಾತ್ಕಾಲಿಕವಾಗಿ ಏನೇನು ಪರಿಹಾರ ಕೊಡ್ಬೋದು, ಸ್ವಚ್ಛತೆ ಮಾಡಿ ಕೊಡೋದಿರ್ಬೋದು, ಕರೆಂಟಿನ ವ್ಯವಸ್ಥೆ ಇರ್ಬೋದು, ಎಲ್ಲ ಬೇಗನೆ ಬೇಗ ಮಾಡ್ಕೊಡಿ ಅಂತ ನಾನು ಹೇಳಿದೆ. ಹೋರಾಟ ಮಾಡಬೇಕು ನಿಮ್ಮ ಡಿಸಿಆರ್ ಮುಂದೆ. ಜಾಗ ಇಲ್ಲ ಏನಿಲ್ಲ, ಕುಡ್ತೆ ಅನ್ಲತ್ರಿ, ಕ್ಯಾಮ್ರಾ ಹಿಡ್ಸ್ಕೊಂಡು ಹೋಗ್ಲತ್ರಿ, ಸರ್ಕಾರಿ ಕಳಿಸ್ಲತ್ರಿ, ಸರ್ಕಾರ ಬಿ ಕಟ್ಟಿಗೆ ಹಚ್ಚಿ ಓಡ್ಲತ್ತಾರ. ನಮ್ ದುಃಖ ಏಟಾದ ರೋಡ್ ಮೇಲೆ ಬಿದ್ದಿದ್ದೇವೆ ನಾವು. ನೋಡ್ಲಕ್ಕ ಯಾರು ಬರಲ್ಲೊಂಟ್ರ ನಮ್ಗೆ. ಇಲ್ಲಿಗೆ ಬಂದ್ರೆ ಹೆಣ್ಮಕ್ಳ ಮೇಲೆ ಕೈ ಹಾಕಿ ಎದಿಗೆ ಎತ್ತಿ ನೂಕ್ಲತ್ತಾರ ನಿಮ್ಮ ಸರ್ಕಾರ ಮಂದಿ. ಜಾಗ ಸಾಲ ಪೊಲೀಸ್ ಸಾಬ್ರಿಗೆ ಡಿ ಸಾಬ್ರಿಗೆ ಕಾಲ್ ಬೀಳಕ್ಕ ಕೈ ಬೀಳಕ್ಕ ಬಂದಿದ್ದೆವು. ಅವ್ರೇನು ನೂಕ ಹಾಕ್ಲತ್ತಾರ, ದುಬ್ಬಿ ಹಾಕ್ಲತ್ತಾರ. ಸರ್ ನಾವು 25 ತಾರೀಕು ಸರ್ ನಾವು ಇಲ್ಲಿ ಬಾಳಕಾರಿಂದ ಒಂದು ಹಳೆ ಊರದ ಸರ್ 25 ತಾರೀಕು ಸರ್ ನಾವು ಅಲ್ಲಿ ಸರ್ ಅಲ್ಲಿ ಆಗ್ಬೋದು ಸರ್. ನಾವು ಜಾಗ ಕಬ್ಜೆ ಕಂಪಲ್ಸರಿ ಸರ್ ಆಗ್ಬೋದು. ಹೌದು, ಈಗಲೇ ನಮಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ. ನಾವು ಈಗಾಗಲೇ ಹೇಳಿದ್ದೀವಿ ಅವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗ್ತದೆ, ಜನ ಬಂದು ಕಲ್ಲು ಹೊಡಿತಾ ಇದ್ದಾರೆ, ಸಮಸ್ಯೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಮಗೂ ಕೂಡ ಗಮನಕ್ಕಿದ್ದಿಲ್ಲ ಎಲ್ಲಿ ಚೌಳಿ ಕಾಮನ್ ಹತ್ರ ಏನಾಗ್ತಾ ಇದೆ. ಅದಕ್ಕೆ ನಾವು ASP ಅವ್ರಿಗೆ ಕೂಡ ಹೇಳಿದ್ದೀವಿ ನೀವು ಪೆಟ್ರೋಲ್ ಗಾಡಿ ಸರಿಯಾಗಿ ನೀವು ಓಡಿಸಿ ಅವರಿಗೆ ರಕ್ಷಣೆ ಕೊಡ್ರಿ ಅಂತ. DC ಅವ್ರು ಕೂಡ ಇಲ್ಲೇ ಇದ್ದಾರೆ, ಅವರಿಗೂ ಕೂಡ ನಾನು ಹೇಳಿದ್ದೀನಿ ತಾತ್ಕಾಲಿಕವಾಗಿ ಏನು ಸರ್ಕಾರದ ಮನೆ ಮಂಜೂರಾತಿ ಆಗುವವರೆಗೂ ತಾತ್ಕಾಲಿಕವಾಗಿ ಏನೇನು ಪರಿಹಾರ ಕೊಡ್ಬೋದು, ಸ್ವಚ್ಛತೆ ಮಾಡಿ ಕೊಡೋದಿರ್ಬೋದು, ಕರೆಂಟಿನ ವ್ಯವಸ್ಥೆ ಇರ್ಬೋದು, ಎಲ್ಲ ಬೇಗನೆ ಬೇಗ ಮಾಡ್ಕೊಡಿ ಅಂತ ನಾನು ಹೇಳಿದೆ. ನಿಗಮದ ಅಲೆಮಾರಿ ನಿಗಮದ ಏನು ಅನುದಾನ ಇದೆ 80% ಅನುದಾನ ಖರ್ಚಾಗಿಲ್ಲ ಅಂತ ಆಯೋಗದ ಅಧ್ಯಕ್ಷರು ಬಂದಾಗ ಹೇಳಿದ್ದಾರೆ. ಇವ್ರ ಬಗ್ಗೆ ಯಾಕೆ ಕಾಳಜಿ ತಗೋತಿಲ್ಲ? ಅಧ್ಯಕ್ಷರು ಬಂದಾಗ ಏಪ್ರಿಲ್ 15ನೇ ತಾರೀಕು ಬಂದಿದ್ರು. ಇವ್ರಿಗೆ ಒಂದೇ ದಿವಸದಲ್ಲಿ ಮೊಬೈಲ್ ಟಾಯ್ಲೆಟ್ ಮಾಡ್ತೀನಿ ಅಂದಿದ್ರು, ಪವರ್ ಕೊಡ್ತೀನಿ ಅಂತಿದ್ರು, ಕರೆಂಟು ನೀರು ಕೊಡ್ತೀನಿ ಅಂದಿದ್ರು. ಯಾವುದೇ ಕೂಡ ಆಗಿಲ್ಲ. ಒಂದು ಮೂಲಭೂತ ಹಕ್ಕನ್ನು ಕೊಡದೇ ಇರೋ ವ್ಯವಸ್ಥೆಯಲ್ಲಿ ಇವತ್ತಿದ್ದಾರೆ. ಅಂದರೆ ಸ್ವತಂತ್ರ ಬಂದು 8 ದಶಕ ಆದ್ರೆ ಈ ರೀತಿ ಪರಿಸ್ಥಿತಿ ಯಾಕೆ ಅವ್ರಿಗೆ ಒದಗ್ತಾ ಇದೆ? ಮಳೆ ಬಂದರೆ ಇನ್ನೂ ಸಮಸ್ಯೆ ಆಗುತ್ತೆ. ಚೋಳ ಎಲ್ಲ ಮನೆಯಲ್ಲಿ. ಹೌದು, ಇಲ್ಲ ಇದು ಈ ಸ್ಪೆಸಿಫಿಕ್ ಇದ್ರ ಬಗ್ಗೆ ಮೊದಲನೇ ಬಾರಿಗೆ ನನಗೆ ಗಮನಕ್ಕೆ ಬಂದಿದೆ. ಅದಕ್ಕೆ ನಾನು ಈಗಾಗಲೇ DC ಅವ್ರಿಗೆ ಕೂಡ ಹೇಳಿದ್ದೀನಿ, ಬೇಗ ತಾತ್ಕಾಲಿಕವಾಗಿ ಎಷ್ಟಾಯಿತು ಅಷ್ಟು ಏನೇನು ನೀರಿನ ವ್ಯವಸ್ಥೆ ಇರ್ಬೋದು, ಕರೆಂಟಿನ ಲೈಟಿನ ವ್ಯವಸ್ಥೆ ಇರ್ಬೋದು, ಎಲ್ಲನೇ ಬೇಗ ಡೆಡ್ಲೈನ್ ಅಂತೆಲ್ಲ ಎಷ್ಟು ಬೇಗ ಮಾಡ್ತಾರೆ. ಈಗಿರೋ ಅಲ್ಲಿ ಜಾಗದಲ್ಲಿ ಫೆನ್ಸಿಂಗ್ ಹಾಕಿದಾರಂತ ಸರ್, ಅವರು ಪ್ರೈವೇಟ್ ಲ್ಯಾಂಡ್ ಅಂತ ಅವ್ರಿಗೆ ಎಬ್ಸ್ತಾ ಇದಾರಂತ. ಅವ್ರಿಗೆ ತಾತ್ಕಾಲಿಕ ಆಗೋವರೆಗೂ ವೇಟ್ ಮಾಡಕ್ಕೆ ಇಲ್ಲ. ಈಗ ಇದು ಸರ್ಕಾರಿ ಜಮೀನು, ಯಾರು ಬಂದು ಪ್ರೈವೇಟ್ದವರು ಫೆನ್ಸಿಂಗ್ ಹಾಕೋ ಪ್ರಶ್ನೆ ಬರಲ್ಲ. ಅದಕ್ಕಾಗಿನೇ ನಾನು ಹೇಳಿದ್ದೀನಿ ನಮ್ಮ ASP ಅವರಿಗೆ ಈ ಥರ ಇತ್ತು ಅಂತ. ನೀವು ಇವತ್ತೇ ಒಂದ್ಸಲ ವಿಸಿಟ್ ಮಾಡಿ ಪೆಟ್ರೋಲ್ ಗಾಡಿ ರೆಗ್ಯುಲರ್ಲಿ ಓಡಾಡಿಸಿ ಅವ್ರಿಗೆ ರಕ್ಷಣೆ ಕೊಡೋದು ಒಂದು ವ್ಯವಸ್ಥೆ ಕೂಡ ಮಾಡಂತಂದಿನಿ. ತಾತ್ಕಾಲಿಕವಾಗಿ ಅವ್ರಿಗೆ ಇರೋಕ್ಕೆ ಏನೇನು ಬೇಕೋ ಅದನ್ನು ಕೂಡ ನಾನು DC ಅವ್ರಿಗೆ ಹೇಳಿದ್ದೀನಿ, ಅವರು ಕೂಡ ಮಾಡಿಸ್ಕೊಡ್ತೀನಿ. ಜಾಗ ಇಲ್ಲ, ನಮ್ಮ ಜಾಗ ಕಡೆಯಿಂದ ಬಂದಿದ್ದೆವು. ಅಲ್ಲಿ ಬಿ ಓಟು ವನವಾಸೆ, ಇಲ್ಲಿ ನಿಮ್ಮ ಸರ್ಕಾರಕ್ಕೆ ಬಂದ್ರೆ ಬಿ ಇಲ್ಲಿ ಬಿ ಓಟು ವನವಾಸ ಮಾಡತ್ರಿ. ಎದಿಗತ್ತಿ ನೂಕ್ಯದು, ಅದತ್ತಿ ನೂಕ್ಯದು. ಇದು ಏನು ಇಜ್ಜತ್ತದ? ನಾ ಇರ್ಬೇಕಾ ನಾ ಸಾಯ್ಬೇಕಾ? ಎಸ್ಕೇಪ್ ಹೋರಾಟ ಮಾಡಬೇಕು ನಿಮ್ಮ DC ಅವ್ರ ಮುಂದೆ. ಜಾಗ ಇಲ್ಲ ಏನಿಲ್ಲ, ಕುಡ್ತೆ ಅನ್ಲತ್ರಿ, ಕ್ಯಾಮ್ರಾ ಹಿಡ್ಸ್ಕೊಂಡು ಹೋಗ್ಲತ್ರಿ, ಸರ್ಕಾರಿ ಕಳಿಸ್ಲತ್ರಿ, ಸರ್ಕಾರ ಬಿ ಕಟ್ಟಿಗೆ ಹಚ್ಚಿ ಓಡ್ಲತ್ತಾರ. ನಮ್ಗೆ ಏನು ಸಹಾಯ ಮಾಡ್ತೀರಿಯಪ್ಪ? ನಾ ಸಾಯ್ಬೇಕಾ ಇರ್ಬೇಕಾ? ಗೋರ್ ಗರೀಬ್ ಬಿದ್ದಿದ್ದವು. ನಮ್ಮಂತರ್ಗೆ ಅನಾಥ ಮಂದಿಗೆ ಮಾಡಿದ್ರೆ ನಿಮ್ಗೆ ಸಾಯತ್ತ ನಿನಗೆ ಹೆಸರು ಇರ್ತದ. ಏನಾದ ಶ್ರೀಮಂತರ ಬಲಿಗೆ ಹೋಯ್ತರಿ, ಗೋರ್ ಗರೀಬ್ ಮಂದಿಗೆ ಏನೋ ನಮ್ಲಕ್ಕ ಬರಲೊಂಟ್ರಿ, ನೋಡ್ಲಕ್ಕ ಬರಲೊಂಟ್ರಿ. ಬರ್ತೇವೆ ಅನ್ಲತ್ರಿ. ವನವಾಸಿ ನೋಡಿದ್ರೆ ಖಾಲಿ ಹೆಣ್ಣು ವನವಾಸಿ ಆದ ಎಷ್ಟು ಕತ್ತಿ ಅದ. ನಮ್ ದುಃಖ ಏಟಾದ ರೋಡ್ ಮೇಲೆ ಬಿದ್ದಿದ್ದೇವೆ ನಾವು. ನೋಡ್ಲಕ್ಕ ಯಾರು ಬರಲೊಂಟ್ರ ನಮ್ಗೆ. ಇಲ್ಲಿಗೆ ಬಂದ್ರೆ ಹೆಣ್ಮಕ್ಳ ಮೇಲೆ ಕೈ ಹಾಕಿ ಎದಿಗೆ ಎತ್ತಿ ನೂಕ್ಲತ್ತಾರ ನಿಮ್ಮ ಸರ್ಕಾರ ಮಂದಿ. ಇದು ಏನು ವಿಚಾರ? ನಮ್ಮ ಹೆಸರು ರಾಮಕ್ಕ ಸಾಬ್ರಿ. ನಮ್ಮ ಹೆಸರು ಸರ. ನಾವು ಯಾಕಂದ್ರೆ ಜಾಗ ಸಾಲಕ್ಕೆ ಬಂದಿದ್ದೇವೆ ಸರ. ಜಾಗ ಸಾಲಕ್ಕೆ ಬಂದಿದ್ದೆವು. ಬಾಕರಂಜ ಬಲ್ಲಿ ಈಗ ಇದು ಜಾಗ ಕೊಡ್ತಂದ್ರೆ ನಾವು ಜಾಗ ಸಾಲ ಪೊಲೀಸ್ ಸಾಬ್ರಿಗೆ ಡಿ ಸಾಬ್ರಿಗೆ ಕಾಲ್ ಬೀಳಕ್ಕ ಕೈ ಬೀಳಕ್ಕ ಬಂದಿದ್ದೆವು. ಅವ್ರೇನು ನೂಕ ಹಾಕ್ಲತ್ತಾರ, ದುಬ್ಬಿ ಹಾಕ್ಲತ್ತಾರ. ಬೇಡ ಅಲ್ಲತ್ತಾರ. ಅವ್ರನ್ನ ನೂಕಿ ಹಾಕಿದ್ರೆ ಬಿ 4-5 ಮ್ಯಾಲೆ ಬಿಟ್ಟಿದ್ದೆವು. ನಾವು ಬಾಕರಂಜ ಹೋಗ್ತೇವೆ, ನಾವು ಅಲ್ಲಿ ಉಳಿತೇವೆ, ನಾವು ಜೋಪಡಿ ಹಾಕೋತೇವೆ, ನಾವು ಅಲ್ಲೇ ಇರ್ತೇವೆ. ಸರ್ ನನ್ನ ಹೆಸರು ಶ್ಯಾಮ್ ಅಂತ. ನಾವು ಎದುರುಗಡೆ ಬಂದಿಲ್ಲ. ನಾವು ಜಾಗ ಎಲ್ಲಿ ಅಂದ್ರೆ ಸರ್ ನೋಬೋದು ನಾಟನಗರ್ ನೋಬೋದು ಚೌಳಿ ಕಮಲ ಅಂತೀರ. ನಾವು ಅಲ್ಲಿ ಸರ್ ಹುಡುಗಿ 30 ವರ್ಷ ಸರ್ 30 ವರ್ಷದಿಂದ ಸರ್ ಹೋರಾಟ ಮಾಡ್ಬೇಕು ಅಂತಂದ್ರೆ ಇನ್ನೂ ಯಾರು ಜಾಗ ಕೊಟ್ಟಿಲ್ಲ ಸರ್. ಇವತ್ತು ಇಲ್ಲಿಗೆ ಬಂದೆವು ರೀ, ಜಿಲ್ಲಾ ಪಂಚಾಯತ್ ಇಲ್ಲಿ ಬಂದೆವು ಸರ್. ಇಲ್ಲಿಗೆ ಬಂದರೆ ಸರ್ ನಾವು ಇಲ್ಲಿ ಜಿಲ್ಲಾ ಪಂಚಾಯತ್ ಸರ್ ನಾವು ಹೋರಾಟ ಮಾಡೋ ಬಂದ್ರೆ ಸರ್ ಹೆಣ್ಮಕ್ಳೆಲ್ಲ ಕುಂತೇವ್ರಿ. ಮಕ್ಕಳೆಲ್ಲ ಕುಂತಾಗ ಸರ್ ಪೊಲೀಸರಿಗೆ ಏನು ಮಾಡಕ್ಕೆ ಸರ್ ಜರ ಬಾರ್ಚಾರ ಸರ್ ಎಲ್ಲರೂ ಪೂರ ನಮ್ಮ ಗಂಡಸರಿಗೆ ಸರ್ ಹೆಣ್ಮಕ್ಳಿಗೆ ಸರ್ ಪೂರ ದಕ್ಕಿ ಹೋಗಿ ಸರ್ 2-3 ಸರ್ ಅವ್ರು ಕೆಳಗೆ ಬಿದ್ದರು ಸರ್. ಹೆಣ್ಮಕ್ಳಿಗೆ 2 ಮಗು ಸರ್ ಅವ್ರು ಕೆಳಗೆ ಬಿದ್ದರು ಸರ್ ಹಿಂಗೆ ಮಾಡಿದೆ ಸರ್. ಹಂಗಾರ ಸರ್ ನಾವು ಎದುರು ಕಡೆ ಬಂದಿಲ್ಲ. ನಮಗೆ ಮೇನ್ ಅಂದರೆ ಜಾಗ ಬೇಕು ಸರ್. ನಮಗೆ ಮೇನ್ ಜಾಗ ಬೇಕು ಸರ್. ಇಂಥ ಮತ್ತೆ ಡಬಲ್ ಆಗ್ಬೋದಕ್ಕಾರೆ ನಮಗೆ ಜಾಗ ಕೊಡಿಸ್ತಾನೆ ಸರ್. ನಾವು ಹಿಂಗೆ ಎಕ್ಕಡ ಹೋಗಿಲ್ಲ ಸರ್. ನಾವು 25 ತಾರೀಕು ಸರ್ ನಾವು ಇಲ್ಲಿ ಬಾಳಕಾರಿಂದ ಒಂದು ಹಳೆ ಊರದ ಸರ್ 25 ತಾರೀಕು ಸರ್ ನಾವು ಅಲ್ಲಿ ಸರ್ ಅಲ್ಲಿ ಆಗ್ಬೋದು ಸರ್. ನಾವು ಜಾಗ ಕಬ್ಜೆ ಕಂಪಲ್ಸರಿ ಸರ್ ಆಗ್ಬೋದು ಸರ್. ಅಲ್ಲಿ ಸರ್ ಯಾರಿಗೂ ಆಗ್ಬೋದಲ್ಲಿ ಸರ್.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ